ಟ್ರಾನ್ಸ್ಫರ್ RC ಬುಕ್ ಆಯ್ತೆ ಹೊರತು ಇನ್ಶೂರೆನ್ಸ್ ಆಗ್ಲಿಲ್ಲ. ನಮ್ಮಲ್ಲಿ 3 ಜನರ ನೆಗ್ಲಿಜೆನ್ಸ್. ಈಗ ಗಾಡಿ ಡ್ಯಾಮೇಜ್ ಆಗೋಗಿದೆ. ರೈಟ್. ಇನ್ನು ನಾವು ಇವರ ಮನಸ್ಥಿತಿಯನ್ನು ಡ್ಯಾಮೇಜ್ ಮಾಡೋಣ. ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕು, 300 ರೂಪಾಯಲ್ಲಿ ಬಸ್ ಕರ್ಕೊಂಡು ಹೋಗುತ್ತಪ್ಪ. ಆದ್ರೆ ಕಾರಲ್ಲಿ ಹೋದ್ರೆ ನಿಮ್ಗೆ ಒಂದು 3-4 ಸಾವಿರ ರೂಪಾಯಿ ಆಗುತ್ತಪ್ಪ. 4 ಸಾವಿರ ಖರ್ಚಾಗೋಯ್ತು ಅನ್ನೋಕ್ಕಾಗತ್ತಾ? ಅಡ್ವಾಂಟೇಜ್ ಏನು? ನಂಗೆ ಅಡ್ವಾಂಟೇಜ್ ಬೇಕಿತ್ತು. ನಂಗೆ ಟೈಮ್ ಕಾಯೋಕ್ಕೆ ಆಗಲ್ಲ, ಯಾರನ್ನೋ ಮೀಟ್ ಮಾಡಬೇಕು, 4-5 ಮೀಟಿಂಗ್ಸ್ ಮಾಡಬೇಕು. ಲೈಫ್ಗೆ ಒಂದು ಬಹುಮುಖ್ಯವಾದ ಅಂಶ ಇದು. ಯಾಕೆಂದ್ರೆ ಪ್ರಾಬ್ಲಮ್ ಬರೋದು ಸಹಜ. ಭೂಮಿ ಮೇಲೆ ಹುಟ್ಟಿದವ್ರಿಗೆಲ್ಲ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದನ್ನ ಹೇಗೆ ಟ್ಯಾಕಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಮುಂದಿನ ಜೀವನ ನಿಂತಿರುತ್ತೆ ಅಲ್ವಾ? ಇದರಲ್ಲಿ ಡಿಸಿಷನ್ಸ್ ಹೆಂಗ್ ತಗೋತೀವಿ, ಎಷ್ಟೊತ್ತಲ್ಲಿ ತಗೋತೀವಿ. ಬಟ್ ಎಲ್ಲದಕ್ಕೂ ಪ್ರಾಬ್ಲಮ್ ನಾವೇ, ಎಲ್ಲದಕ್ಕೂ ಸೊಲ್ಯೂಷನ್ ಯಾರು? ನಾವೇ. ಒಂದು ನಮ್ಮಲ್ಲಿ ಎವೆಲಿಯಾ ಅಂತ ಒಂದು ವೆಹಿಕಲ್ ಇತ್ತು. ಓಕೆ. ನಿಸಾನ್ ಅವ್ರದ್ದು. ಯಾವ್ದೋ ಒಂದು ಪ್ರಾಜೆಕ್ಟ್ಗೆ ಅಂತ ಇಟ್ಟಿದ್ವಿ. ಆ ಪ್ರಾಜೆಕ್ಟ್ಗೆ ಎವೆಲಿಯಾ ಕಳಿಸ್ಕೊಟ್ವಿ. ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ನಾನು ಬೆಂಜ್ ಗುದ್ದಂಗೆ ನಮ್ಮ ಗಿರೀಶ್ ಅಂತ ಸಾರಥಿ ಇದ್ದ, ಅವ್ರ ಜೊತೆ ಪಕ್ಕದಲ್ಲೂ ಇದ್ರು. ಹೋಗಿ ಒಂದು ಲಾರಿಗೆ ಹೊಡೆದ. ಅವನು ಹೇಳ್ತಾ ಇರೋದು ಲಾರಿ ಹಿಂದಕ್ಕೆ ಬಂದ್ಬಿಟ್ಟ ಅಂತ. ಅದ್ರ ಡೌನ್ ಅಲ್ಲಿ ಇತ್ತು. ಸರಿಪ, ಆ ಗ್ಯಾಪ್ ಕೊಟ್ಕೊಂಡಿದ್ದಿದ್ರೆ ಆಗ್ತಾ ಇತ್ತು. ಹೊಡೆದ. ಈಗ ಅವ್ನ್ ಗಲಾಟೆ ಮಾಡಕ್ ಶುರು ಮಾಡ್ತಾ, ನಮಗ್ ಫೋನ್ ಮಾಡಕ್ ಶುರು ಮಾಡ್ತಾ, ಹಿಂಗಾಗೋಯ್ತು, ನಾನ್ ಮಾಡಿಲ್ಲ, ಹಂಗೆ ಹಿಂಗೆ. ನಾರ್ಮಲ್ ನಾವೇನು ಉತ್ತರಗಳು ಕೊಟ್ಕೋತೀವಿ ಹಾಗೆ ಉತ್ತರ ಕೊಡಕ್ ಶುರು ಮಾಡ್ತಾರೆ. ಆಮೇಲೆ ಏನೋ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಬಂದ್ರು, ಆಫೀಸಿಗೆ ಬಂದ್ರು. ಈಗ ಡ್ಯಾಮೇಜ್ ಆಗೋಗಿದೆ. ಅವ್ರಿಗೇನೋ ಸೆಟಲ್ಮೆಂಟ್ಗೆ ಕೊಟ್ರು. ಅಲ್ಲಿ ಅವ್ರ ಗಾಡಿಗೆ ಏನೂ ಆಗಿರ್ಲಿಲ್ಲ, ಹಾಗಾಗಿ ನಮ್ ಗಾಡಿಗೆ ಆದ್ರಿಂದ ನಾವು ಕೇಸ್ ಹಾಕ್ಲಿಲ್ಲ, ಬಂದ್ಬಿಟ್ವಿ ಈಚೆಗೆ. ಈಗ ಡ್ಯಾಮೇಜ್ ಕಾಸ್ಟ್ ಎಷ್ಟು ಅಂತ ಅಸೆಸ್ ಮಾಡುವಂತಂದ್ರೆ 1.25 ಲಕ್ಷ ಆಗಿತ್ತು. ಆಯ್ತು, ಇನ್ಶೂರೆನ್ಸ್ ಬರುತ್ತೆ ಅಂತ ನಾವು ಗಾಡಿ ಬಿಟ್ಬಿಡು ಅಂತಂದು. ಅಲ್ಲಿ ಏನಾಗಿತ್ತು, ಅಲ್ಲಿವರೆಗೆ ಯಾರ್ದ ವ್ಯಕ್ತಿ ಹೆಸರಲ್ಲಿ ಇತ್ತು, ನಮ್ಮ ಫ್ರೆಂಡ್ ಹೆಸರಲ್ಲಿ ತಗೊಂಡಿದ್ವಿ, ಅವರು ನಮ್ ಜೊತೆ ಕೆಲಸ ಮಾಡ್ತಾರೆ ಅಂತ. ಆಮೇಲೆ ಅದನ್ನ ನಾವು ಕಂಪನಿ ಹೆಸರಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ, ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಟ್ರಾನ್ಸ್ಫರ್ RC ಬುಕ್ ಆಯ್ತೆ ಹೊರತು ಇನ್ಶೂರೆನ್ಸ್ ಆಗ್ಲಿಲ್ಲ. ನಮ್ಮಲ್ಲಿ 3 ಜನರ ನೆಗ್ಲಿಜೆನ್ಸ್. ನಮ್ಮಲ್ಲಿ ಅದ ವೆಹಿಕಲ್ಸ್ ಯಾರು ನೋಡ್ಕೋತಾ ಇದ್ರು ಅವರು, ಎರಡನೇದು ಆ ವೆಹಿಕಲ್ ಯಾರು ತಗೊಂಡ್ ಹೊರಟ್ರು ಅವ್ರಿಗೆ ಯಾರಿಗೆ ವಹಿಸಿದ್ವಿ ಅವರು, ಮತ್ತೆ 3ನೇದು ಸಾರಥಿ. ಇವ್ರು 3 ಜನ 100 ರೂಪಾಯಿ ಕೊಟ್ಟು ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಿಸಬಹುದಾಗಿತ್ತು ಒಂದು ಲೆಟರ್ ಮುಖಾಂತರ. 1.25 ಲಕ್ಷ ಮಾಡಿಸಿರ್ಲಿಲ್ಲ. ಈಗ 1.25 ಲಕ್ಷ ನನ್ನ ಸಂಬಳದಲ್ಲಿ ಹಿಡ್ಕೊಳಕ್ಕಾದ್ರೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ. ಎರಡನೇವರು ನಾನ್ಯಾಕೆ ಕಟ್ಲಿ ಅಂತಂದ್ರು. ಇದು ಆಫೀಸ್ ಕೊಡ್ಬೇಕಾಗಿದ್ದು, ಹಾಗಾಗಿ ಆಫೀಸ್ ಇದು ಖರ್ಚು ವೆಚ್ಚಗಳೆಲ್ಲ ಆಫೀಸ್. ಏನೋ ವಯ ಮೀಡಿಯಾ ಮಾಡಿ ಅವರು ಒಂದ್ ಸ್ವಲ್ಪ ಕೊಡೋ ಹಾಗೆ, 1.25 ಲಕ್ಷ ನಾವು ಕೊಡುವ ಹಾಗೆ, ಅಂದ್ರೆ ಕಂಪನಿ. ಯಾರ ನೆಗ್ಲಿಜೆನ್ಸ್ಗೆ? ಅದಾದ್ಮೇಲೂ ಅವ್ರಿಬ್ರು ಕೂಡ ನಮ್ಮಲ್ಲಿ ಒಂದು 3-4 ವರ್ಷ ಇದ್ರು. ಈ ಇನ್ಸಿಡೆಂಟ್ ಆದ್ಮೇಲೂ ಆ ಸಂದರ್ಭಕ್ಕಷ್ಟೇ ನನಗೆ ಫ್ರಿಕ್ಷನ್ ಆಗಿದ್ದು, ಬೇಜಾರಾಗಿದ್ದು. ನಾನು ಯಾರನ್ನೂ ಬೈಲಿಲ್ಲ, ಆಯ್ತಪ್ಪ ವಹಿಸ್ಕೊಳ್ಳೋಣ ಬಿಡು ಅಂತ ಅಷ್ಟೇ. ಈಗ ಗಾಡಿ ಡ್ಯಾಮೇಜ್ ಆಗೋಗಿದೆ. ರೈಟ್. ಇನ್ನು ನಾವು ಇವರ ಮನಸ್ಥಿತಿಯನ್ನು ಡ್ಯಾಮೇಜ್ ಮಾಡೋಣವಾ? ಇಬ್ರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಂದ ಅನುಕೂಲಗಳು ಬೇಕಾದಷ್ಟಾಗಿದೆ. 95% ಅನುಕೂಲ ಆಗಿದೆ, ಒಂದು 5% ಎಲ್ಲೋ ಒಂದ್ ಕಡೆ ಆಗಿದೆ, ಪ್ರಾಬ್ಲಮ್ ಆಗಿದೆ. ಏನ್ ಮಾಡ್ಬೇಕೀಗ? ಯೋಚನೆ ಮಾಡಿದಾಗ 2 ಡ್ಯಾಮೇಜ್ ಮಾಡೋ ಬದಲು 1 ಡ್ಯಾಮೇಜ್ ಇಸ್ ಓಕೆ ಅಂತ ಅನ್ನಿಸ್ತು. ದಟ್ ಈಸ್ ಫೈನಾನ್ಷಿಯಲ್ ಡ್ಯಾಮೇಜ್. ನಂಗೆ ಓಕೆ ಅಂತ ಅನ್ನಿಸ್ತು. ಹಾಗೆ ಆ ವ್ಯಕ್ತಿಗಳಿಗೆ ನಾನು ಡ್ಯಾಮೇಜ್ ಮಾಡ್ಲಿಕ್ಕೆ ಹೊರಲಿಲ್ಲ, ಸಿಸ್ಟಮ್ಸ್ ತಗೊಂಡ್ಬಂದೆ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಈ ತರ ಮಾಡಿದ್ರೆ ಅಂತ ಪಾಲಿಸಿ ತಂದ್ಬಿಟ್ವಿ. ಆದ್ರೆ ಹಿಂದಿನ ನಮಗೆ ಆಗಿತ್ತಲ್ಲ ಆಕ್ಸಿಡೆಂಟ್, ಆ ಹಿಂದಿನ ಆಕ್ಸಿಡೆಂಟಿನ ಕಾಸ್ಟ್ ಅನ್ನ ನಾವೇ ಬೇರ್ ಮಾಡ್ಕೋಬೇಕಾಯ್ತು. ಸೊ ರೈಟ್. ಪ್ರಾಬ್ಲಮ್ ಸೊಲ್ಯೂಷನ್. ಪ್ರಾಬ್ಲಮ್ ಆಗೋಯ್ತು, ಸೊಲ್ಯೂಷನ್ ಕೆಲವು ಸಲ ಯಾರೋ ದುಡ್ಡು ಕೊಡ್ತಾರೆ ನಮ್ ಪ್ರಾಬ್ಲಮ್ಸ್ಗೆ, ಅವ್ರು ಮಾಡಿರೋ ಪ್ರಾಬ್ಲಮ್ಗೂ ಅವ್ರು ಕೊಡ್ತಾರೆ, ನಾವು ಅವ್ರು ಮಾಡಿರೋ ಪ್ರಾಬ್ಲಮ್ಗೂ ನಾವೇ ಕೊಡ್ಬೇಕು. ಬಟ್ ಇಂಥ ಸಂದರ್ಭಗಳಲ್ಲಿ ನಿಮ್ಗೆ ಯಾವಾಗ್ಲೂ ಅನ್ಸಿಲ್ವಾ, ಸೊಲ್ಯೂಷನ್ ಏನೋ ಕೊಡ್ತೀನಿ ಬಟ್ ಎಲ್ಲೋ ಒಂದ್ ಕಡೆ ಎಲ್ಲ ಬಂದು ನನಗೇ ಬರುತ್ತೆ ಅಂತ? ಬಿಕಾಸ್ ಈ ತರ ಟೈಮಲ್ಲಿ ಸೊಲ್ಯೂಷನ್ ಹುಡುಕಿದ್ರಿ, 2 ಡ್ಯಾಮೇಜ್ ಬೇಡ, ಫಿನಾನ್ಷಿಯಲ್ ಡ್ಯಾಮೇಜ್ ತಗೊಳ್ಳೋಣ ಅಂತ, ಯು ಹ್ಯಾಡ್ ಟು ಬೇರ್ 1.25 ಲಕ್ಷ. ಆ ಥರದ್ದು ಎಷ್ಟೋ ಸಂದರ್ಭಗಳು ಬರುತ್ತೆ. ನಿಮಗೆ ಯಾವತ್ತು ಯಾವುದೇ ಸಂದರ್ಭದಲ್ಲಿ ವೈ ಓನ್ಲಿ ಮೀ ಅಂತ ಫ್ರಸ್ಟ್ರೇಟ್ ಆಗಿಲ್ವಾ?
ಅದಕ್ಕೆ ಅನ್ಸಿರೋದು ವೈ ಓನ್ಲಿ ಮೀ ಅಂತಾನೆ ಅನ್ಸಿರೋದು. ನನಗೆ ಯಾಕೆ ಇದೆಲ್ಲ ಕೊಡ್ತಾ ಇದೆಯಾ ಅಂದ್ರೆ ನನಗೆ ಶಕ್ತಿ ತುಂಬಕ್ಕೆ ಅಂತ ನಾನು ಅನ್ಕೋತೀನಿ. ವೈ ನಾಟ್ ಮೀ ಓಕೆ ಆಯ್ತಾ. ನಂಗೆ ಇದ್ರಲ್ಲಿ ಸ್ಪಿರಿಚುವಲ್ ಆಗಿ ನಾನು ಇದರಲ್ಲಿ ಒಂದು ಮೆಸೇಜ್ ಅನ್ನ ಕೊಡ್ತೀನಿ. ಪ್ಲೀಸ್. ನನಗೆ ಯಾರೋ ಒಬ್ರು ಹೇಳಿದ್ರು, ನೀವೊಂದು ಸೈಟ್ ತಗೊಂಡಿದ್ದೀರಿ, ಒಳ್ಳೆ ಜಾಗದಲ್ಲಿ ಸೈಟ್, ಇವತ್ತು ಒಳ್ಳೆ ಜಾಗದಲ್ಲಿ ಸೈಟ್ ಇದೆ, ತಗೊಂಡಿದ್ದೀರಿ, ಅದರ ಬೆಲೆ ಒಂದು 10 ಲಕ್ಷ ರೂಪಾಯಿ. ಅವತ್ತು ಖಾಲಿ ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಏನಿಲ್ಲ, ಖಾಲಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ. ಒಂದು 5 ವರ್ಷ ಆಗೋಷ್ಟೊತ್ತಿಗೆ ಅಲ್ಲಿ ಆ ಇಡೀ ಸ್ಟ್ರೀಟ್ಗೆ ಲೈಟ್ಸ್ ಬಂತು. ಈ ಸ್ಟ್ರೀಟ್ ಲೈಟ್ಸ್ ಬಂತು, ಆಮೇಲೆ ಟಾರ್ ರೋಡ್ ಬಂತು, ಆಮೇಲೆ ಅಲ್ಲಿ ಎಲ್ಲಿಂದ ವಾಟರ್ ಕನೆಕ್ಷನ್ ಬಂತು. ಬರ್ತಾ ಇದ್ದ ಹಾಗೆ ಸೈಟ್ ವ್ಯಾಲ್ಯೂ 10 ಲಕ್ಷ, 20 ಲಕ್ಷ, 30 ಲಕ್ಷ, 50 ಲಕ್ಷ, 1 ಕೋಟಿ ಹಿಂಗಾಗೋಕ್ ಶುರು ಆಯ್ತು. ಆಮೇಲೆ ಅಲ್ಲಿ ಸುತ್ತಮುತ್ತ ಬಿಲ್ಡಿಂಗ್ಗಳು ಬಂತು. ನಮ್ ಬಿಲ್ಡಿಂಗ್ ವ್ಯಾಲ್ಯೂ, ನಮ್ ಮನೆ ವ್ಯಾಲ್ಯೂ, ಸೈಟ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಹೀಗೆ ಜಾಸ್ತಿ ಆಗ್ತಾ ಒಂದು 2-3 ಕೋಟಿ ಆಯ್ತು. ಇದು ಇನ್ಸ್ಟೆನ್ಸ್ ಅಲ್ಲ, ಅಥವಾ ಇದು ಕಥೆನೂ ಅಲ್ಲ, ಇದು ಎಲ್ಲರ ಲೈಫಲ್ಲಿ ನಡೆಯುವಂತದ್ದೇ. ಆಯ್ತು. ಈಗ ಆದ್ಮೇಲೆ ನಂಗೆ ಯಾರೋ ಒಬ್ರು 1 ಲಕ್ಷ ರೂಪಾಯಿ ಮೋಸ ಮಾಡಿದ್ರಪ್ಪ. ಅನ್ನೋನ್ ಫೇವರ್ಸ್ ಎಷ್ಟು ಬಂದಿದೆ, ಯಾರೋ ಬಿಲ್ಡಿಂಗ್ ಕಟ್ಟಿದ್ರು, ನನ್ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿದ್ರು, ನನ್ನ ಮನೆ, ನನ್ನ ಸೈಟು ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಒಂದು ಶಾಲೆ ಬಂತು, ಜಾಸ್ತಿ ಆಯ್ತು. ಒಂದು ದೇವಸ್ಥಾನ ಬಂತು, ನನ್ನ ಸೈಟ್ ಬೆಲೆ ಜಾಸ್ತಿ ಆಯ್ತು. ನೀರ್ ಬಂತು, ಜಾಸ್ತಿ ಆಯ್ತು. ಟಾರ್ ರೋಡ್ ಬಂತು, ನನ್ನ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಇದೆಲ್ಲದಕ್ಕೂ ನಾನು ಹೊಗಳ್ಕೊಳ್ಳೂ ಇಲ್ಲ, ಹೆಮ್ಮೆನೂ ಪಟ್ಕೊಳ್ಳಿಲ್ಲ, ಥ್ಯಾಂಕ್ಸ್ ಅಂತ ಹೇಳಲೇ ಇಲ್ಲ ಯಾರಿಗೋ. ಆದ್ರೆ ಯಾರೋ 1 ಲಕ್ಷ ರೂಪಾಯಿ ಮೋಸ ಮಾಡ್ಬಿಟ್ರು. ಈಗ ಊರೆಲ್ಲ ಕೂಗಾಡ್ತಾ ಇದ್ದೀನಿ ನಾನು. ಅಂದ್ರೆ ನನ್ನ ಬ್ಯಾಲೆನ್ಸ್ ಶೀಟ್ ಹಾಕಿದ್ರೆ ಪ್ರತಿನಿತ್ಯ ನನ್ನ ಬ್ಯಾಲೆನ್ಸ್ ಶೀಟ್, ನಾನು ಏನೋ ಕೆಲಸ ಮಾಡಿದೆ, ನನ್ನ ಬ್ಯಾಲೆನ್ಸ್ ಶೀಟ್ ಜಾಸ್ತಿ ಆಗಿದೆ ಅಲ್ವಾ, ನನ್ನ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಲ್ವಾ, ಅದ್ರಲ್ಲಿ 1 ಲಕ್ಷ ರೂಪಾಯಿ ಹೋಯ್ತಪ್ಪ. ಸೋ ವಾಟ್? ಐ ಡೋಂಟ್ ನೋ ವಾಟ್ ಟು ಸೇ. ಅಲ್ಲ, ಇದು ಹೀಗೆ ಅರ್ಥ ಮಾಡ್ಕೋಬೇಕು ಲೈಫನ್ನ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಇವತ್ತು ನಮ್ಮನ್ನು ನೋಡಿ ಒಂದು ಆದರ್ಶ ಆಗಿ ಅಥವಾ ಒಂದು ಗೌರವವಾಗಿ ನೋಡ್ತಾ ಇದ್ದಾರೆ ಅಂತಂದ್ರೆ, ಈ ತರದ ಸಾವಿರಾರು ಸರ್ಕಮ್ಸ್ಟೆನ್ಸಸ್ ನ ಫೇಸ್ ಮಾಡಿದೀವಿ. ಆ ಫೇಸ್ ಮಾಡುವಾಗ ಗೊಣಗಾಡದೆ, ಬೇಜಾರು ಪಟ್ಕೊಳ್ದೆ, ಸಾಧ್ಯ ಆದಷ್ಟು ಸಮಾಧಾನವಾಗಿ ನಡ್ಕೊಂಡಿದೀವಿ. ಅವತ್ತಿಗಿಂತ ಜಾಸ್ತಿ ಶಕ್ತಿಯುತವಾಗಿದ್ದೀವಿ, ಬೆಳೆದಿದ್ದೀವಿ. ಕೆಳಗಿಳಿದಿದ್ದೀವಾ? ಇಲ್ಲ. ನೆಕ್ಸ್ಟ್ ವಿಷಯಕ್ಕೆ ಹುಷಾರಾಗಿದ್ದೀವಿ. ಮುಂದೆ ಈ ತರ ನಡ್ಕೊಳ್ದೇ ಇರೋ ಹಾಗೆ, ನಡೀದೇ ಇರೋ ಹಾಗೆ ಜಾಗರೂಕತೆ ಇದೆ ನಮ್ಗೆ, ಅಲರ್ಟ್ನೆಸ್ ಇದೆ, ಪಾಲಿಸಿಗಳು ಮಾಡ್ಕೊಂಡಿದೀವಿ. ನಾನು ಬರೀ ಬಿಸ್ನೆಸ್ ಅಂತ ಹೇಳಲ್ಲ, ಇದೊಂದು ಮನಸ್ಥಿತಿ. ಸೊ ಪ್ರಾಬ್ಲಮಿನ ಮನಸ್ಥಿತಿ ಒಳಗೆ ಬದುಕ್ಲಾ, ಸೊಲ್ಯೂಷನ್ನಿನ ಮನಸ್ಥಿತಿ ಒಳಗೆ ಬದುಕ್ಲಾ ಅಂತ. ನಮ್ ಬಿಲ್ಡಿಂಗು 3 ಫ್ಲೋರ್ ಇದೆ, ಯೋಗಕ್ಕೆ ಹೋಗ್ಬೇಕು. 3 ಫ್ಲೋರ್ ಹತ್ತಿ ಹೋಗೋದು ತುಂಬಾ ಕಷ್ಟ ಅಥವಾ ಶ್ರಮ, ಅಥವಾ ಎಷ್ಟು ಖುಷಿ ಇದೆ ಅಲ್ವಾ ಮೇಲೆ ಹೋದ್ರೆ, ಎಂತ ಗಾಳಿ ಬರುತ್ತಲ್ವಾ ಅಂತ ನೋಡ್ಬೋದಲ್ವ. ಹತ್ತುವಿಕೆಯ ಬಗ್ಗೆ ಬೇಜಾರು ಪಟ್ಕೊಳ್ಳ, ಅಥವಾ ಅಲ್ಲಿ ಹೋಗುವಿಕೆಯ ಬಗ್ಗೆ ನನಗೆ ಖುಷಿ ಪಡ್ಲ. ಮ್ಯಾಟರ್ಸ್ ಅ ಲಾಟ್. ಅಲ್ಲಿಂದ ನಿಮ್ ಮನೆಯಿಂದ ಇಲ್ಲಿ ಕೆಲ್ಸಕ್ಕೆ ಬರ್ತೀರಿ, ನಿಮ್ 8-10 ಅವರ್ ಇಲ್ಲಿ ಇರ್ತೀರಿ. ಇದು ಖುಷಿ ಇಲ್ವಾ? 8 ಅವರ್ ಕೆಲಸ ಮಾಡ್ಬೇಕಾ ನನ್ನ ಜೀವನಕ್ಕೆ ಅಂತ ಅನ್ನಿಸ್ಬಿಟ್ರೆ ಬದುಕಿದೆಯಾ ಏನಾದ್ರು? ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಹೀಗೆ ಸಂದರ್ಭಗಳು ಬೇಕಾದಷ್ಟು. ಪ್ರತಿ ಸಂದರ್ಭದಲ್ಲಿ ನಾವು ಹೇಗೆ ಥಿಂಕ್ ಮಾಡ್ತೀವಿ, ಬೇಕಾದಷ್ಟು ಇನ್ಸ್ಟೆನ್ಸಸ್ ಈ ತರ ಹೇಳ್ತಾ ಹೋಗ್ಬೋದು. ಇತ್ತೀಚೆಗೆ ಎಲ್ಲ ಒಂದ್ ಕಡೆ ಒಂದು ಪಾರ್ಸಲ್ ಡೆಲಿವರಿ ಕೊಟ್ಬಿಟ್ಟು ಬರಕ್ ನಮ್ ಸಾರಥಿಗೆ ಹೇಳಿದ್ದೆ. ಗಾಡಿ ತಗೊಂಡು ಹೋದ. ಆನಂದಿದ್ದು 2 ವೀಲರ್ ತಗೊಂಡು ಹೋಗುವಂತ, ಹತ್ತತ್ರ ತಾನೆ ಅಂತ ಗೊತ್ತಿಲ್ಲ, ಯಾರಿಗೋ ಗುದ್ಬಿಟ್ಟಿದ್ದಾನೆ. ಅವನು ಹೇಳೋದು ಎದುರುಗಡೆ ಹೋಗ್ತಾ ಇದ್ದದ್ ಗಾಡಿ ಅಬ್ರಪ್ಟ್ಲಿ ಬ್ರೇಕ್ ಹಾಕಿದ್ರು ಅಂತ. ಆದ್ರೆ ಆ ಗ್ಯಾಪ್ ಹೊಡೆದಿರೋದು ಹೆಂಗಿದೆ ಅಂತಂದ್ರೆ, ಎದುರುಗಡೆ ಅವ್ರದ್ದು ಫುಲ್ ಡ್ಯಾಮೇಜ್ ಆಗಿತ್ತು. ಅಲ್ಲೇ ಕೂತ್ಬಿಟ್ಟಿದ್ದಾರೆ, ಗಲಾಟೆ ಮಾಡ್ತಾ ಇದಾರೆ ಅವರು. ನಮ್ಮವರೆಲ್ಲ ಹೋದ್ರು ಅಲ್ಲಿಗೆ, ಚರ್ಚೆ ಮಾಡ್ಲಿಕ್ಕೆ ಹೋದ್ರು. ಎಷ್ಟೇ ಚರ್ಚೆ ಮಾಡಿದ್ರು ವಿಷಯ ಏನು? ಗುದ್ದಿರೋದು ಗ್ಯಾರಂಟಿ. ಗುದ್ದಿರೋದು ಯಾರು ಗುದ್ದಿರೋದು? ಹಿಂದಿನಿಂದ ಗುದ್ದಿರೋದ್ರಿಂದ ನಾವೇ ಗುದ್ದಿರೋದು. ಎಷ್ಟ್ ಚರ್ಚೆ ಮಾಡ್ಬೇಕು? ನೆಕ್ಸ್ಟ್ ಪೊಲೀಸ್ನ ಕರೆಸ್ಬೇಕು. ಸಾಕ್ಷಿಗಳೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇರ್ತಾರ? ಇಲ್ಲ. ನೋಡಿದ್ರು, ದಾರಿ ಹೋಗ್ರೆಲ್ಲ ನೋಡಿದ್ರು, ಅಕ್ಕಪಕ್ಕದವ್ರು ನೋಡಿದ್ರು, ಹೋಗ್ತಾ ಇರ್ತಾರೆ. ಯಾರಿಗೂ ಪೇಷನ್ಸ್ ಇಲ್ಲ. ಈಗ ಯಾರ ಮುಂದೆ ಪ್ರೂವ್ ಮಾಡ್ಬೇಕು? ಕೋರ್ಟು, ಪೊಲೀಸ್ ಮುಂದೆ ಪ್ರೂವ್ ಮಾಡ್ಬೇಕು. ಪೊಲೀಸ್ ಬಂದ್ರೆ ಏನ್ ಮಾಡ್ತಾರೆ? ಹಿಂದಿನಿಂದ ಗೊತ್ತಿದ್ಯಪ್ಪ, ನಿಂದೆ ಫಾಲ್ಟ್ ಅಂತ, ರೈಟ್ ಅಲ್ವಾ? ಹೌದು. ನೆಕ್ಸ್ಟ್ ಏನು? ಫಾಲ್ಟ್ ಅಂದ್ಮೇಲೆ ಏನು? ಕೇಸ್ ಬುಕ್ ಮಾಡ್ತಾರ? ಕೇಸ್ ಬುಕ್ ಮಾಡಿದ್ರೆ ಸ್ಟೇಷನ್ ಖರ್ಚುಗಳು ಹೋಗಿ ಆಮೇಲೆ ನಾವೇ ರೆಡಿ ಮಾಡಿಸ್ಕೊಡ್ಬೇಕು.
ಬೇಡಪ್ಪ, ಒಂದು ಆರ್ಗನೈಸೇಷನ್ ಡಿಸ್ಕನೆಕ್ಟ್ ಮಾಡಿದ್ವಿ, ಎದುರುಗಡೆ ಮಾತಾಡಕ್ ಶುರು ಮಾಡಿದ್ವಿ. ಹೇಳ್ದೆ ಅವ್ರ ಜೊತೆ ಮಾತಾಡ್ಬಿಡು, ಅದೇನೋ ಖರ್ಚುಗಳಿರುತ್ತೆ ಕೊಡ್ಬೇಕಾಗತ್ತೆ, ನಮ್ದಾದ್ರೂ ಕ್ಲೈಮ್ ಮಾಡೋಣ ಅಥವಾ ಅವ್ರದಾದ್ರೂ ಕ್ಲೈಮ್ ಮಾಡ್ಲಿ, ಸಾರಿ ಕೇಳ್ಬಿಟ್ಟು ಹೇಳ್ಬಿಡು ಅಂತ ಹೇಳಿದ್ರು. ಅವ್ರ ಗಾಡಿ ತಗೊಂಡ್ಬಂದು ನಮ್ಮ ಆಫೀಸ್ ಹತ್ರ ಬಿಟ್ರು. ಇದೊಂದು 20-25 ದಿನದ ಕೆಳ ನಡೆದ್ರು. ಬಿಟ್ರು ಗಾಡಿಯನ್ನು. ಅದಕ್ಕೊಂದು ಡ್ಯಾಮೇಜ್ ಅಸೆಸ್ ಮಾಡಿದ್ವಿ, 23,000 ರೂಪಾಯಿ ಏನೋ ಬಂತು, ಕೊಡ್ಬೇಕಾಯ್ತು, ಕೊಟ್ವಿ ಅಷ್ಟೆ. ಇಲ್ದೇ ಇದ್ರೆ ಈ ಪ್ರೋಸೆಸ್ಗೆ ಏನ್ ಮಾಡ್ತಾ ಇದ್ವಿ, ಇನ್ನೊಂದ್ 2 ಅವರ್ ಅಲ್ಲೇ ಕೂತಿರ್ತಾ ಇದ್ವಿ. ನಿನ್ ತಪ್ಪು ನನ್ ತಪ್ಪು ಅಂತ ಚರ್ಚೆ ಮಾಡ್ಕೊಂಡು ನಾವು ಲಾಸ್ಟ್ ಅಲ್ಲೂ ಕೂಡ ನಾವು ಒಪ್ಕೊಳಕ್ ರೆಡಿ ಇಲ್ಲ ನಮ್ ತಪ್ಪು ಅಂತ. ಇದನ್ನ ನಾವು ವಿಷಯಕ್ ಬಾ, ಸತ್ಯಮೇವ ಜಯತೆ, ಸತ್ಯಕ್ ಬಾ, ಸತ್ಯ ತಿಳ್ಕೊ. ಸತ್ಯ ಅಂದ್ರೆ ನಿಜ ಸ್ಥಿತಿ, ಹೊಡೆದಾಗಿದೆ, ಅದಕ್ಕೆ ಡ್ಯಾಮೇಜ್ ಆಗಿದೆ, ಲೀಗಲಿ ಹೋದ್ರು ನಾನೇ ಕಟ್ಟಬೇಕು, ಅದಕ್ಕೆ ಕಟ್ಟೋದು ಎಷ್ಟು ಅಂತ ತಿಳ್ಕೊಂಡ್ರೆ ಆಯ್ತು. ಆಮೇಲೆ ಅದಕ್ಕೆ ಲೋನ್ ಹಾಕ್ಬೇಕಾ, ಸಾಲ ತಗೋಬೇಕಾ, ಏನ್ ಆಮೇಲೆ ನೋಡೋಣ. ದಿಸ್ ಈಸ್ ರಿಯಾಲಿಟಿ. ಸತ್ಯದ ಜೊತೆ ಬದುಕು ಅಂದ್ರೆ ಅರ್ಥ ರಿಯಾಲಿಟಿ ಅಂತ ಅಕ್ಸೆಪ್ಟ್ ಮಾಡ್ಬಿಡ್ಬೇಕು. ಅವಾಗ ನಂಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಎಪಿಸೋಡ್ಸ್ ಮಾಡಿದೀವಿ. ಹೌದು, ಆಗೋಗಿದೆಪ್ಪ ಆ ಹಾರ್ಟ್ ಅಟ್ಯಾಕ್. ಯಾರನ್ನ ದೂಷಣೆ ಮಾಡೋದು? ನಾನು ಹಾರ್ಟ್ ಅಟ್ಯಾಕ್ ಆ ಮೂಡಿಂದ ಹೊರಕ್ ಬರಲ್ಲ, ಅಥವಾ ಹಾರ್ಟ್ ಅಟ್ಯಾಕ್ ಮೂಡಲ್ಲೇ ಇರ್ಲ. ನಾನು ಇಂಥ ತಪ್ಪು ಮಾಡ್ಬಿಟ್ಟೆ, ಮನೇಲಿ ಇಂಥ ಅಡಿಗೆ ಮಾಡ್ಬೇಕಾಗಿತ್ತು, ಹಿಂಗಾಗ್ಬೇಕಾಗಿತ್ತು, ನಂಗೆ ಎಲ್ಲರೂ ಸೇರ್ಕೊಂಡು ಸ್ಟ್ರೆಸ್ ಕೊಟ್ರಿ ಅಂದ್ಲ, ಅಥವಾ ಹೊಸ ಜೀವನ ರೂಪಿಸ್ಕೊಳ್ಳ? ಆಬ್ವಿಯಸ್ಲಿ ಹೊಸ ಜೀವನ. ಪ್ರಾಬ್ಲಮ್ಗಳ ಜೊತೆ ಬದುಕಲ, ಸೊಲ್ಯೂಷನ್ ಜೊತೆ ಬದುಕಲ. ಸೊ ಎರಡು ವಿಷಯಗಳು, ಎರಡು ಕೋರ್ಟ್ಸ್. ನಾವ್ ಯಾವ ಕೋರ್ಟ್ ಅಲ್ಲಿ ಹೋಗಿ ಆಟ ಆಡ್ತೀವಿ ಅಂತ. ಎಸ್, ಇವಾಗ ಒಂದು ಟೇಬಲ್ ತರ ಒಂದು ಪಾಯಿಂಟ್ ಮಾಡೋದಾದ್ರೆ, ಸೊಲ್ಯೂಷನ್ ಜೊತೆ ಬದುಕೋದಾದ್ರೆ ಬೆನಿಫಿಟ್ಸ್, ಅಡ್ವಾಂಟೇಜಸ್ ಇನ್ ಲೈಫ್ ಏನೇನಾಗುತ್ತೆ ಅಂತೀರಾ? ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕೊಳ್ಳೋದಾದ್ರೆ ಯಾವಾಗ್ಲೂ ಖುಷಿಯಾಗಿರ್ತೀರಿ, ಯಾವಾಗ್ಲೂ ಪಾಸಿಟಿವ್ ಆಗಿರ್ತೀರಿ. ಖರ್ಚಾಗಿದೆ, ಇವಾಗ ನಾನು ಇಲ್ಲಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ಬೇಕು, 300 ರೂಪಾಯಲ್ಲಿ ಬಸ್ ಕರ್ಕೊಂಡು ಹೋಗುತ್ತಪ್ಪ. ಆದ್ರೆ ಕಾರಲ್ಲಿ ಹೋದ್ರೆ ನಿಮ್ಗೆ ಒಂದು 3-4 ಸಾವಿರ ರೂಪಾಯಿ ಆಗುತ್ತಪ್ಪ. 4 ಸಾವಿರ ಖರ್ಚಾಗೋಯ್ತು ಅನ್ನಕ್ಕಾಗತ್ತಾ? ಅಡ್ವಾಂಟೇಜ್ ಏನು? ನಂಗೆ ಅಡ್ವಾಂಟೇಜ್ ಬೇಕಿತ್ತು, ನಂಗೆ ಟೈಮ್ ಕಾಯೋಕೆ ಆಗಲ್ಲ, ಯಾರನ್ನೋ ಮೀಟ್ ಮಾಡ್ಬೇಕು, 4-5 ಮೀಟಿಂಗ್ಸ್ ಮಾಡ್ಬೇಕು. ಅದ್ರ ಬದಲು ನಾನು ಚೂಸ್ ಮಾಡ್ಕೊಂಡಿರೋ ರೂಟ್ ಇದು, ಟ್ರಾವೆಲ್ ಮೋಡ್ ಇದು. ಹಾಗಾಗಿ ಗೊಣಗಾಟಗಳೇ ಇರಲ್ಲ, ಟೈಮ್ ಸೇವ್ ಆಗುತ್ತೆ. ಯಾವುದರಲ್ಲಿ? ಪ್ರಾಬ್ಲಮ್ ಅನ್ನುವ ಜಾಗದಲ್ಲಿ ಕೂತ್ಕೊಳ್ದೆ. ಬಸ್ ಸಿಕ್ಕಿಲ್ಲಪ್ಪ, ಒದ್ದಾಡ್ತಾ ಇದ್ದೀವಿ, ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದು. ಬಸ್ ಸಿಕ್ಕಿಲ್ಲ, ಫ್ಲೈಟ್ ಮಿಸ್ ಆಗೋಗ್ತಾ ಇದೆ, ಇನ್ನೊಂದು ಕನೆಕ್ಟಿಂಗ್ ಟ್ರೈನ್ ಮಿಸ್ ಆಗೋಗ್ತಾ ಇದೆ, ಒದ್ದಾಡ್ತಾ ಇದ್ದೀವಿ. 10 ನಿಮಿಷ ಮುಂಚೆ ಹೋಗೋದಷ್ಟೇ ಅಲ್ವಾ? ಸೊ ಈ ಎಲ್ಲದಕ್ಕೂ ಪ್ರೊವಿಷನ್ಸ್ ಕೊಟ್ಕೋತೀವಲ್ಲ, ಇದನ್ನ ನಾವು ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಇದನ್ನ ಸತ್ಯಕಾಮರು ಗತಿ ಅಂತ ಹೇಳ್ತಾರೆ. ಗತಿ ಅಂದ್ರೆ ಏನು? ಸ್ಪೀಡ್, ಮೂವ್ಮೆಂಟ್ ಅಂತ. ಮುಂದಕ್ಕಾದ್ರೂ ಹೋಗೋ, ಹಿಂದಕ್ಕಾದ್ರೂ ಹೋಗೋ, ಸೈಡ್ಗಾದ್ರೂ ಹೋಗೋ, ನಿಂತ್ಕೋಬೇಡ. ನಡೆದು ಎಡವಿದವರ ನೋವು ನಿಂತು ಹಿಗ್ಗಿದವರಿಗಿಂತ ಬಹುಪಾಲು ದೊಡ್ಡದು ಅಂತ. ಅಂದ್ರೆ ನಡೆಯುವಾಗ ಎಡವತ್ತೀವಿ ಅಂತ, ಅದು ಪರವಾಗಿಲ್ವಂತೆ, ಮೂಮೆಂಟ್ ಅಲ್ಲಿ ಇರ್ತಾರೆ, ಅಟ್ಲೀಸ್ಟ್ ಮೂಮೆಂಟ್ ಅಲ್ಲಿ ಇರ್ತೀವಿ ಅಂತ. ಸೊ ಹಾಗಾಗಿ ಸೊಲ್ಯೂಷನ್ ಕಡೆಗೆ ಹೋಗೋಣ, ಗೊಣಗಾಟಗಳು ನಿಂತೋಗುತ್ತೆ. ಲೈಫ್ಗೆ ಒಂದು ಏನು ಬಹುಮುಖ್ಯವಾದ ಅಂಶ ಇದು. ಯಾಕೆಂದ್ರೆ ಪ್ರಾಬ್ಲಮ್ ಬರೋದು ಸಹಜ, ಭೂಮಿ ಮೇಲೆ ಹುಟ್ಟಿದವ್ರಿಗೆಲ್ಲ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದನ್ನ ಹೇಗೆ ಟ್ಯಾಕಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಮುಂದಿನ ಜೀವನ ನಿಂತಿರುತ್ತೆ ಅಲ್ವಾ? ಇದರಲ್ಲಿ ಡಿಸಿಷನ್ಸ್ ಎಕ್ಸಾಕ್ಟ್ಲಿ ಹೆಂಗ್ ತಗೋತೀವಿ ಅಂತ, ಎಷ್ಟೊತ್ತಲ್ಲಿ ತಗೋತೀವಿ ಅಂತ. ಮನೆಯಲ್ಲಿ ಕಾಫಿ ಕುಡಿಯುವ ಅಭ್ಯಾಸ ನಿಮ್ಗೂ ಇರ್ಬೋದು, ನಂಗೆ ತುಂಬಾ ಟೀ ಕುಡಿಯೋ ಅಭ್ಯಾಸ ತುಂಬಾ ಇತ್ತು. ಟೀ ಕುಡ್ದಿದ್ರಿಂದ ಬೇಕಾದಷ್ಟು ಎಫೆಕ್ಟ್ಗಳಾಗಿದೆ, ನಂಗೆ ನೆಗೆಟಿವ್ ಎಫೆಕ್ಟ್ಸ್ ಆಗಿದೆ. ಆದ್ರೆ ಅದಕ್ಕಿಂತ 10 ಪಟ್ಟು ನಂಗೆ ಪಾಸಿಟಿವ್ ಎಫೆಕ್ಟ್ ಆಗಿದೆ. ನನ್ನ ತಲೆ ಓಡಿದೆ. ಈ ಪ್ರಾಬ್ಲಮ್ಗಳ ಬಗ್ಗೆನೇ ಗೊಣಗಾಟಕ್ಕಿಂತ ಈ ಟೀ ಕುಡ್ದಿದ್ರಿಂದನೇ ಹಿಂಗಾಯ್ತು, ಹಾಳಾದ ಟೀಗೆ ಜೀವ ಇದೆಯಾ? ಅದು ಕುಡಿದ್ರೆ ಅದ್ರ ಎಫೆಕ್ಟ್ ಆಗತ್ತೆ ಅಲ್ವಾ? ರೈಟ್. ಹಾಳಾದ್ ಕುಡ್ದಿದ್ರಿಂದ ಹಿಂಗಾಯ್ತು, ಡ್ರಿಂಕ್ಸ್ ಎಣ್ಣೆ ಹೊಡೆದಿದ್ರಿಂದ ಹಿಂಗಾಯ್ತು ಅಂತ. ಅಂದ್ರೆ ಡ್ರಿಂಕ್ಸ್ ಕರೀತಾ ನಮ್ಮನ್ನ ಬಾ 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 ಅಂತ. ಇಲ್ಲ, ನಾವು ಹುಡ್ಕೊಂಡು ಹೋಗಿರೋದು. ಕಾಫಿ ಹುಡ್ಕೊಂಡು ಹೋಗಿದ್ದು, ಟೀ ಹುಡ್ಕೊಂಡು ಹೋಗಿದ್ ಯಾರೋ ಬಲವಂತ ಮಾಡಿದ್ರು. ಅವ್ರು ಬಲವಂತ ಮಾಡಿದ್ರಿಂದ ನಾನು ಕುಡ್ದೆ ಅಂತಂದ್ರೆ, ಬಲವಂತ ಮಾಡಿದ್ರು ಕುಡಿಬಾರ್ದಾಗಿತ್ತಪ್ಪ. ಸೊ ಪ್ರಾಬ್ಲಮ್, ಸೊಲ್ಯೂಷನ್. ಮತ್ತೆ ಎಲ್ಲದಕ್ಕೂ ಪ್ರಾಬ್ಲಮ್ ನಾವೇ, ಎಲ್ಲದಕ್ಕೂ ಸೊಲ್ಯೂಷನ್ ಯಾರು? ನಾವೇ.
ಮೊದಲನೇ ಮೆಟ್ಲು. ಪ್ರಾಬ್ಲಮ್ ಅಂತ ಬರೋದು ಚಿಕ್ಕ ಮಕ್ಕಳಿಗೆ ಅರ್ಥ ಆಗಲ್ಲ. ಸೊ ಸ್ವಲ್ಪ ಬುದ್ಧಿ ಬರ್ತಾ ಇದ್ದಂಗೆ ಪ್ರಾಬ್ಲಮ್ ಅಂತ ಅರ್ಥ ಆಗತ್ತೆ. ಮಗುವಿಗೆ ಎದ್ದು ನಿಂತ್ಕೊಳ್ಳೋದು ಪ್ರಾಬ್ಲಮ್, ತೆವಳೋದು ಪ್ರಾಬ್ಲಮ್, ಎದ್ದು ನಿಂತ್ಕೊಳ್ಳೋದು ಪ್ರಾಬ್ಲಮ್, ನಡೆಯುವುದು ಪ್ರಾಬ್ಲಮ್. ಆದ್ರೆ ನಡೀತಾ ನಡೀತಾ ಅದು ಸೊಲ್ಯೂಷನ್ ಕಡೆ ಹುಡುಕುತ್ತೆ, ನಡೆಯಕ್ ಶುರು ಆಗತ್ತೆ. ಸೊ ಪ್ರಾಬ್ಲಮ್ಸ್ ಬರ್ತಾ ಇದ್ದರೆ ನಮ್ಗೆ ಸೊಲ್ಯೂಷನ್ ಸಿಗ್ತಾ ಇರುತ್ತೆ. ಅಂಡ್ ಒಂದು ಆ ಗತಿ ಅಂದ್ರಲ್ಲ ಅದಿರುತ್ತೆ ಲೈಫ್ ಅಲ್ಲಿ. ಅಂದ್ರೆ ಎಷ್ಟು ಚೆನ್ನಾಗಿದೆ ಲೈಫ್ ಅಂತ ಗೊತ್ತೇ ಆಗದೆ ನಾವು ಇಷ್ಟು ಬೆಳೆದ್ ಬಿಡ್ತೀವಿ. ಇಲ್ಲದೆ ಇದ್ರೆ ನಾವು ಚಿಕ್ಕ ಮಗು ಆಗಿರ್ತೀವಿ, ಎಲ್ಲದಕ್ಕೂ ಗೊಣಗ್ತಾ ಇರ್ತೀವಿ. ಅದು ಚಿಕ್ಕ ಮನಸ್ಸು, ಫಸ್ಟ್ ಸ್ಟ್ಯಾಂಡರ್ಡಿನ ಮನಸ್ಸು, ಗೊಣಗುವಿಕೆಯ ಮನಸ್ಸು. ಇಲ್ಲಪ್ಪ ನಾವು ಪೋಸ್ಟ್ ಗ್ರಾಜುಯೇಷನ್ ಬಂದ್ಬಿಟ್ಟಿದೀವಿ. ಇವತ್ತು ಗೊಣಗಾಟದಲ್ಲಿ ಅರ್ಥವೇ ಇಲ್ಲ. ಒಂದು 10-20 ವರ್ಷದ ಮುಂಚೆ, 30 ವರ್ಷದ ಮುಂಚೆ ಪ್ರೊಫೆಷನ್ ಶುರು ಮಾಡುವಾಗ ಪ್ರೊಫೆಷನಲ್ ಗೊಣಗಾಟಗಳಿರುತ್ತೆ. ಓದಕ್ ಶುರು ಮಾಡಿದಾಗ ಓದುವ ಗೊಣಗಾಟಗಳಿರುತ್ತೆ. ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಹಾಕಿದ್ರು, ನಾನು ಎಷ್ಟು ಆರಾಮದಲ್ಲಿದ್ದೆ, ಆಡ್ಕೊಂಡಿದ್ದೆ. ಆದ್ರೆ ಓದಿದ್ರಿಂದ ಅಲ್ವಾ 2ನೇ ಹೆಜ್ಜೆ 3ನೇ ಹೆಜ್ಜೆ ಕೆಲಸ ಸಿಕ್ಕಿದ್ದು ಎಲ್ಲ. ಸೊ ಹಾಗಾಗಿ ಸೊಲ್ಯೂಷನ್ಸ್ ಕಡೆ ಗಮನ ಕೊಡಿ ಅಂತ ನಂದು. ಪ್ರಾಬ್ಲಮ್ಸ್ ಬರ್ಲಿ ಅಂತ ದಯವಿಟ್ಟು 100 ಪ್ರಾಬ್ಲಮ್ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊತೀನಿ. ಎದುರಿಸುವ ಶಕ್ತಿಯನ್ನು ಕೊಡಪ್ಪ ಅಂತ ಕೇಳ್ತೀನಿ. ವೆರಿ ರೈಟ್, ವೆರಿ ರೈಟ್, ಬ್ಯೂಟಿಫುಲ್. ಐ ಡೋಂಟ್ ನೋ, ಪ್ರತಿ ಸತಿ ಈ ಥರ ಟಾಪಿಕ್ಗಳು ನಿಮ್ಮ ಜೊತೆ ಮಾತಾಡಿದಾಗ ನೀವು ಹೇಳ್ತಿರಲ್ಲ ಆ ಸ್ಟೇಟ್ಮೆಂಟ್ ನನಗೂ ಹೌದಲ್ವಾ ಅನ್ಸುತ್ತೆ. ಲೈಫ್ ಈಸ್ ಸೋ ಬ್ಯೂಟಿಫುಲ್ ಅಂತ. ನೀವು ಯು ಮೇಕ್ ಇಟ್ ಅ ಪಾಯಿಂಟ್ ಟು ಸೇ ಎಷ್ಟು ಚೆನ್ನಾಗಿದೆ ಅಲ್ವಾ ಲೈಫ್ ಅಂದಾಗ ಹ್ಞೂ ಅನ್ಬೇಕು ಅನ್ನೋದು ಬಿಟ್ಟು ಬೇರೆ ಇನ್ನೇನು ಅನ್ಬೇಕು ಅಂತ ಅನ್ಸಲ್ಲಪ್ಪ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಅಸ್ ಫೀಲ್ ಸಚ್ ವೇ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಆಡಿಯನ್ಸ್ ತುಂಬ ಅಡ್ಮೈರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಡಿಯನ್ಸಿಗೆ ನಾನು ಹೇಳ್ತೀನಿ, ನೀವು ಬರೆದಿರುವ ಲೈಫ್ ಮ್ಯಾನೇಜ್ಮೆಂಟ್ ಪುಸ್ತಕ ಇದೆಯಲ್ಲ, ಅಮೇಝಿಂಗ್. ತುಂಬ ಜನ ಬೈ ಮಾಡಿದ್ದಾರೆ ಅದನ್ನು ಇಲ್ಲಿ ನೋಡಿ. ಆ್ಯಂಡ್ ಅದನ್ನು ಫಾಲೋ ಮಾಡ್ತಿದ್ದೀನಿ, ನನ್ನ ಜೊತೆಗೆ ಇಟ್ಕೊಳ್ತೀನಿ, ಅದೊಂದು ಶಕ್ತಿ ಕೊಡುತ್ತೆ ಅಂತ ಪ್ರತಿ ಸತಿ ಅಕ್ನಾಲೇಜ್ ಮಾಡ್ತಾರೆ. ಆ್ಯಂಡ್ ಇವತ್ತಿನ ಎಪಿಸೋಡ್ನಲ್ಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀವಿ. ಡೋಂಟ್ ಮಿಸ್ ದಿಸ್ ವಂಡರ್ಫುಲ್ ಬುಕ್. ಖಂಡಿತ ನಿಮ್ಮ ಜೀವನದ ಯಾವುದೋ ಆ ಬುಕ್ಕಿನ ಒಂದು ಅಂಶ ನಿಮ್ಮ ಜೀವನನ ಒಂದು ಬ್ಯೂಟಿಫುಲ್ ಆಗಿ ಮಾಡುತ್ತೆ, ಒಂದು ಹೊಸ ತಿರುವು ಕೊಡಬಹುದು. ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಶೇರಿಂಗ್ ಆಲ್ ಯುವರ್ ನಾಲೆಡ್ಜ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೇಕಿಂಗ್ ಆರ್ ಲೈಫ್ ವಂಡರ್ಫುಲ್. ಥ್ಯಾಂಕ್ ಯು.